ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ಬ್ಲಾಗ್. ತುಂಬ ದಿನ ಆದಮೇಲೆ ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸಡನ್ನಾಗಿ ಪ್ಲಾನ್ ಆಯಿತು, ದೇವ್ರಿಗೆ ಹರಕೆ ತೀರಿಸ್ಬೇಕು, ಕೋಳಿ ಕೊಯ್ಬೇಕು ಅಂತ. ಹಾಗಾಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಕಡೆ ನನ್ನ ಮಗನ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ರು, ಹಾಗಾಗಿ ಇಷ್ಟೆಲ್ಲ ಮಾಡೋಕ್ಕಾಯಿತು. ನಾನು ಅವ್ನು ಬಂದಮೇಲೆ ಅವ್ನಿಗೆ ನಮ್ಮ ಮಮ್ಮಿ ಸ್ನಾನ ಮಾಡಿಸ್ತಿದ್ದಾರೆ. ಅವ್ನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ನಾನು ಚಿಕನ್ ಸಾಂಬಾರಿಗೆಲ್ಲ ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು. ಇನ್ನೊಂದು ಕಡೆ ನನ್ನ ತಂಗಿ ಮನೆಯೆಲ್ಲ ತೊಳೆದು ರಂಗೋಲಿ ಹಾಕ್ತಿದ್ದಾಳೆ. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಬೇಗ ಬೇಗ ಮಾಡಿಕೊಡ್ಬೇಕು. ಮತ್ತೊಂದು ಕಡೆ ನಾನು ಸಾಂಬಾರಿಗೆಲ್ಲ ಏನೇನು ಕಳಿಸ್ಬೇಕೋ ದೇವಸ್ಥಾನಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವ್ರಿಗೆ. ನನ್ನ ಮಗನ ನಮ್ಮ ಮಮ್ಮಿ ನೋಡ್ಕೊಳ್ತಿದ್ದಾರೆ, ಹಾಗಾಗಿ ಇಷ್ಟೆಲ್ಲ ನಾನು ಮಾಡೋಕ್ಕಾಯಿತು. ಇದರ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಮಮ್ಮಿ ಡ್ಯಾಡಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋದ್ರು ಹರಕೆ ತೀರ್ಸೋದಕ್ಕೆ. ನಾವು ಬೆಳಗ್ಗೆ ಹೋಗಲಿಲ್ಲ, ಮಧ್ಯಾಹ್ನ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ರಿ. ಮಧ್ಯಾಹ್ನ ನಾವು ರೀಚ್ ಆಗೋಷ್ಟರಲ್ಲಿ ನಮ್ಮ ಮಮ್ಮಿ ಚಿಕನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದು. ನಾವು ಹೋಗಿ ತಿಂದ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ರಿ. ನೀವು ದೇವನಹಳ್ಳಿ, ವಿಜಯಪುರ ಸುತ್ತಮುತ್ತ ಇದ್ದರೆ ನಿಮಗೆ ಈ ದೇವಸ್ಥಾನ ಗೊತ್ತೇ ಇರುತ್ತೆ. ಗೊತ್ತಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಮತ್ತು ಯಾವ ದೇವಸ್ಥಾನ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.